ಮಾಡುತ್ತಿದ್ದ ಮಹಿಳೆ ಯಾವ ಕೆಲಸ ಮಾಡಿ ಜನ್ನತಿಗೆ ಹೋದಳು ಎಂದು ನಿಮಗೆ ಗೊತ್ತಾ? ಒಂದು ದಿನ ಅವಳು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಬೇಸಿಗೆಯ ಕಾಲದಲ್ಲಿ ಒಂದು ಬಾವಿಯ ಬಳಿ ಒಂದು ಶ್ವಾನವು ತುಂಬಾ ದಾಹದಿಂದ ನೀರಿಗಾಗಿ ಪರದಾಡುತ್ತಿತ್ತು ಮತ್ತು ನೀರನ್ನು ಕುಡಿಯಲು ತುಂಬಾ ಹೋರಾಡುತ್ತಿತ್ತು. ಇದನ್ನು ನೋಡಿದ ಅವಳ ಮನಸ್ಸಿನಲ್ಲಿ ಅದರ ಬಗ್ಗೆ ಕರುಣೆ ಹುಟ್ಟಿ ಅವಳು ತನ್ನ ಶರಗಿಗೆ ತನ್ನ ಚಪ್ಪಲಿಯನ್ನು ಕಟ್ಟಿ ಬಾವಿಯೊಳಗೆ ಬಿಟ್ಟು ಅದಕ್ಕೆ ನೀರನ್ನು ತೆಗೆದು ಕುಡಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ಆ ಅಲ್ಲಾಹನಿಗೆ ಅವಳು ಮಾಡಿದ ಆ ಅಮಲು ತುಂಬಾ ಇಷ್ಟವಾಯಿತು. ಹಾಗಾಗಿ ಅವಳನ್ನು ಕ್ಷಮಿಸಿದ, ತನ್ನ ಕೃಪೆಯನ್ನು ಅವಳ ಮೇಲೆ ಇಳಿಸಿದ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹೇಳಿದ್ದಾರೆ. ನಾವು ಸಕಲ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿದರೆ ಅಲ್ಲಾಹನು ನಮ್ಮ ಮೇಲೆಯೂ ದಯೆ ಮತ್ತು ಕೃಪೆಯನ್ನು ತೋರುತ್ತಾನೆ. ಅದು ನಮ್ಮ ಜನ್ನತಿಗೆ ಹೋಗುವ ದಾರಿ ಕೂಡ ಆಗುತ್ತೆ. ಒಬ್ಬ ಪಾಪ ಮಾಡುತ್ತಿದ್ದ ಮಹಿಳೆ ಯಾವ ಕೆಲಸ ಮಾಡಿ ಜನ್ನತಿಗೆ ಹೋದಳು ಎಂದು ನಿಮಗೆ ಗೊತ್ತಾ? ಒಂದು ದಿನ ಅವಳು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಬೇಸಿಗೆಯ ಕಾಲದಲ್ಲಿ ಒಂದು ಬಾವಿಯ ಬಳಿ ಒಂದು ಶ್ವಾನವು ತುಂಬಾ ದಾಹದಿಂದ ನೀರಿಗಾಗಿ ಪರದಾಡುತ್ತಿತ್ತು ಮತ್ತು ನೀರನ್ನು ಕುಡಿಯಲು ತುಂಬಾ ಹೋರಾಡುತ್ತಿತ್ತು. ಇದನ್ನು ನೋಡಿದ ಅವಳ ಮನಸ್ಸಿನಲ್ಲಿ ಅದರ ಬಗ್ಗೆ ಕರುಣೆ ಹುಟ್ಟಿ ಅವಳು ತನ್ನ ಶರಗಿಗೆ ತನ್ನ ಚಪ್ಪಲಿಯನ್ನು ಕಟ್ಟಿ ಬಾವಿಯೊಳಗೆ ಬಿಟ್ಟು ಅದಕ್ಕೆ ನೀರನ್ನು ತೆಗೆದು ಕುಡಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ಆ ಅಲ್ಲಾಹನಿಗೆ ಅವಳು ಮಾಡಿದ ಆ ಅಮಲು ತುಂಬಾ ಇಷ್ಟವಾಯಿತು. ಹಾಗಾಗಿ ಅವಳನ್ನು ಕ್ಷಮಿಸಿದ, ತನ್ನ ಕೃಪೆಯನ್ನು ಅವಳ ಮೇಲೆ ಇಳಿಸಿದ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹೇಳಿದ್ದಾರೆ. ನಾವು ಸಕಲ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿದರೆ ಅಲ್ಲಾಹನು ನಮ್ಮ ಮೇಲೆಯೂ ದಯೆ ಮತ್ತು ಕೃಪೆಯನ್ನು ತೋರುತ್ತಾನೆ. ಅದು ನಮ್ಮ ಜನ್ನತಿಗೆ ಹೋಗುವ ದಾರಿ ಕೂಡ ಆಗುತ್ತೆ. ಒಬ್ಬ ಪಾಪ ಮಾಡುತ್ತಿದ್ದ ಮಹಿಳೆ ಯಾವ ಕೆಲಸ ಮಾಡಿ ಜನ್ನತಿಗೆ ಹೋದಳು ಎಂದು ನಿಮಗೆ ಗೊತ್ತಾ? ಒಂದು ದಿನ ಅವಳು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಬೇಸಿಗೆಯ ಕಾಲದಲ್ಲಿ ಒಂದು ಬಾವಿಯ ಬಳಿ ಒಂದು ಶ್ವಾನವು ತುಂಬಾ ದಾಹದಿಂದ ನೀರಿಗಾಗಿ ಪರದಾಡುತ್ತಿತ್ತು ಮತ್ತು ನೀರನ್ನು ಕುಡಿಯಲು ತುಂಬಾ ಹೋರಾಡುತ್ತಿತ್ತು. ಇದನ್ನು ನೋಡಿದ ಅವಳ ಮನಸ್ಸಿನಲ್ಲಿ ಅದರ ಬಗ್ಗೆ ಕರುಣೆ ಹುಟ್ಟಿ ಅವಳು ತನ್ನ ಶರಗಿಗೆ ತನ್ನ ಚಪ್ಪಲಿಯನ್ನು ಕಟ್ಟಿ ಬಾವಿಯೊಳಗೆ ಬಿಟ್ಟು ಅದಕ್ಕೆ ನೀರನ್ನು ತೆಗೆದು ಕುಡಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ಆ ಅಲ್ಲಾಹನಿಗೆ ಅವಳು ಮಾಡಿದ ಆ ಅಮಲು ತುಂಬಾ ಇಷ್ಟವಾಯಿತು. ಹಾಗಾಗಿ ಅವಳನ್ನು ಕ್ಷಮಿಸಿದ, ತನ್ನ ಕೃಪೆಯನ್ನು ಅವಳ ಮೇಲೆ ಇಳಿಸಿದ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹೇಳಿದ್ದಾರೆ. ನಾವು ಸಕಲ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿದರೆ ಅಲ್ಲಾಹನು ನಮ್ಮ ಮೇಲೆಯೂ ದಯೆ ಮತ್ತು ಕೃಪೆಯನ್ನು ತೋರುತ್ತಾನೆ. ಅದು ನಮ್ಮ ಜನ್ನತಿಗೆ ಹೋಗುವ ದಾರಿ ಕೂಡ ಆಗುತ್ತೆ.